ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿರಿ, ನಾವು ದೇವರ ಮಾತಿನೊಂದಿಗೆ, ದೇವರ ವಾಕ್ಯದ ಧ್ಯಾನದೊಂದಿಗೆ ನಮ್ಮ ಈ ದಿನವನ್ನು ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತು ಕೇಳಲು ಆಸಕ್ತರಾಗಿರುವ ಪ್ರತಿಯೊಬ್ಬರ ಸಂಗಡ ಮಾತಾಡಿರೆಂದು, ಹಾಗೂ ನಮ್ಮ ಜೀವಿತಕ್ಕೆ ಅವಶ್ಯಕವಾಗಿರುವ ನಮ್ಮ ಕಣ್ಣುಗಳನ್ನು ತೆರೆಯುವಂತಹ ನಿಮ್ಮ ಸತ್ಯವಾಕ್ಯಗಳನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದೆ ಪ್ರಿಯರೇ, ಹೊಸ ವರ್ಷ ಚೆನ್ನಾಗಿದೆಯಾ? ಈ ಹೊಸ ವರ್ಷದಲ್ಲಿ ನಾವು ಚೆನ್ನಾಗಿದ್ದೇವಾ? ಹೊಸ ವರ್ಷದಲ್ಲಿನ ಪರಿಸ್ಥಿತಿಗಳು, ಪ್ರಭಾವಗಳು ಏನಾದರೂ ಮಾರ್ಪಟ್ಟಿವೆಯಾ? ಸುತ್ತಲೂ ಇರುವವರು ಮಾರ್ಪಟ್ಟಿದ್ದಾರೋ ಇಲ್ಲವೋ? ಪರಿಸ್ಥಿತಿಗಳು ಮಾರ್ಪಟ್ಟಿವೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಾವು ಮಾರ್ಪಟ್ಟಿದ್ದೇವೋ? ನಾವು ಹೊರತೋರುವಿಕೆಯ ಪದ್ಧತಿಗಳನ್ನು ಮಾರ್ಪಡಿಸಿಕೊಂಡಿದ್ದೇವೇನೋ? ಕೆಲವೊಂದು ಒಂಥರ ಆಚಾರಗಳನ್ನು ಪಾಲಿಸುತ್ತಿದ್ದೇವೇನೋ? ಆದರೆ ಅಂತರಂಗ ಮಾರ್ಪಟ್ಟಿದೆಯಾ? ಲೋಕದಲ್ಲಿ ಬಹಳಷ್ಟು ವಿಧವಾದ ಭಕ್ತಿಗಳಿವೆ. ಭಕ್ತಿಯ ಭಾವನೆ ತೋರಿಸುವಂಥವರಿದ್ದಾರೆ. ಅವರ ವೇಷಧಾರಣೆಗಳು, ಅವರ ಮಾತಿನ ಶೈಲಿಗಳು, ಅವರು ಮಾಡುವಂತಹ ಕೆಲವೊಂದು ದಾನ ಧರ್ಮದ ಕಾರ್ಯಗಳಲ್ಲಿ ಅವರು ಎಷ್ಟು ಭಕ್ತರಾಗಿದ್ದಾರೆಂದು, ಎಷ್ಟೊಂದು ಯೋಗ್ಯರಾಗಿದ್ದಾರೆಂದು ನಿರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಂತಹ ಭಕ್ತಿ ತೋರ್ಪಡಿಸುವಂಥವರಿದ್ದಾರೆ. ನಿಮಗೆ ಒಂದು ಸಂಗತಿ ಗೊತ್ತಾ? ಯೇಸು ಕ್ರಿಸ್ತನಲ್ಲಿಡುವಂತಹ ಭಕ್ತಿ ನಮ್ಮ ಆಚಾರಗಳ ಮೇರೆಗಾಗಲಿ, ನಾವು ಮಾಡುವಂತಹ ಕೆಲವೊಂದು ಕ್ರಿಯೆಗಳ ಮೇರೆಗೆ ಆಗಲಿ, ಇಲ್ಲವಾದರೆ ನಮ್ಮ ಶೈಲಿನ ಮೇರೆಗಾಗಲಿ, ಇಲ್ಲವೇ ನಮ್ಮ ಹೆಸರಿನ ಮೇರೆಗಾಗಲಿ ಅದು ಪರಿಗಣಿಸಲ್ಪಡುವುದಿಲ್ಲ. ಹೆಸರು ಬದಲಾಯಿಸಿಕೊಳ್ಳೋದು ಬಹಳ ಈಸಿಯೇ. ಕೆಲವೊಂದು ಪದ್ಧತಿ ಬದಲಾಯಿಸಿಕೊಳ್ಳುವುದು ಕೂಡ ಸ್ವಲ್ಪ ಕಷ್ಟ ಆದರೂ ಕೂಡ ಸಾಧ್ಯವೇ. ಆದರೆ ಕ್ರೈಸ್ತಿಯ ಭಕ್ತಿಯ ಸಾರ ಹೊರಗಡೆ ತೋರಿಸುವಂಥದ್ದಲ್ಲ, ಅದು ಒಳಗಡೆಯಿಂದ ತೋರಿಸುವಂಥದ್ದಾಗಿದೆ. ಅಂಡರ್ಸ್ಟುಡ್? ಅರ್ಥವಾಯ್ತಾ? ಹೃದಯದೊಳಗಡೆಯಿಂದ ಬರಬೇಕಾದಂತಹ ಭಕ್ತಿಯಾಗಿದೆ. ಮನುಷ್ಯನು ಹೊರರೂಪ ನೋಡುತ್ತಾನೆ, ಆದರೆ ದೇವರು ಹೃದಯವನ್ನು ನೋಡುತ್ತಾರೆ. ಆ ದೇವರಿಗೆ ಮತ್ತೊಂದು ಹೆಸರಿದೆ, ಹೃದಯದ ಅಂತರೇಂದ್ರಿಯಗಳನ್ನು ಪರಿಶೀಲಿಸುವಾತನೆಂದು. ನಮ್ಮ ಮಾತಿನ ಮೇರೆಗಾಗಲಿ, ಪ್ರವರ್ತನೆಯ ಮೇರೆಗಾಗಲಿ ನಮ್ಮ ವಿಷಯದಲ್ಲಿ ತೀರ್ಪು ತೀರಿಸುತ್ತಾರೆ ಮನುಷ್ಯರು. ಆದರೆ ದೇವರು ನಮ್ಮ ಆಲೋಚನೆ ಶೈಲಿಯ ಮೇರೆಗೆ, ನಮ್ಮ ಅಂತರಂಗದಲ್ಲಿ ನಾವೇನಾಗಿದ್ದೇವೆ ಎಂದು ನೋಡಿ ಪರಿಶೀಲಿಸುತ್ತಾರೆ. ಅದರ ಮೇರೆಗೆ ಪ್ರತಿಫಲ ಕೊಡ್ತಾರೆ. ಹಾಗಾದರೆ ನಿಮ್ಮ ಹೃದಯದೊಳಗೆ ಆ ಮಾರ್ಪಡುವಿಕೆ ಉಂಟಾಗಿದೆಯಾ? ಹೃದಯ ಮಾರ್ಪಟ್ಟಿದೆಯಾ? ಅದು ಬಹಳ ಪ್ರಾಮುಖ್ಯವಾಗಿದೆ. ಯಾವ ಮನುಷ್ಯನು ತನ್ನಷ್ಟಕ್ಕೆ ತಾನು ಹೃದಯ ಮಾರ್ಪಡಿಸಿಕೊಳ್ಳಲಾರನು. ಮತ್ತೊಬ್ಬ ಮನುಷ್ಯನು ಇನ್ನೊಬ್ಬರ ಹೃದಯವನ್ನು ಮಾರ್ಪಡಿಸಲಿಕ್ಕಾಗೋದೂ ಇಲ್ಲ. ಅದೇನು ಬ್ರದರ್, ಹೃದಯಗಳನ್ನು ಬದಲಾಯಿಸುತ್ತಿದ್ದಾರಲ್ಲವೇ ಎಂದು ನೀವು ಹೇಳಬಹುದು. ಅದು ಫಿಸಿಕಲ್ ಹಾರ್ಟ್, ಹೌದಲ್ಲವೇ? ಹೃದಯವನ್ನು ಅದಲಿ ಬದಲಿ ಮಾಡುತ್ತಿದ್ದಾರೆ. ಎಷ್ಟೋ ಖರ್ಚು ಮಾಡಿ, ಎಷ್ಟೋ ಪ್ರಯಾಸಪಟ್ಟು, ಎಷ್ಟೋ ಜನ ವೈದ್ಯರು ಸೇರಿ ಎಷ್ಟೋ ಪ್ರಯತ್ನ ಮಾಡಿ ಹೃದಯ ಅದಲಿ ಬದಲಿ ಮಾಡುವುದು ಸಫಲಗೊಳಿಸುತ್ತಿದ್ದಾರೆ. ಬಟ್ ನಾನು ಹೃದಯ ಅನ್ನುವಾಗ ನಮ್ಮ ಬ್ಲಡ್ ಪಂಪ್ ಮಾಡುವ ಹೃದಯದ ಕುರಿತು ಮಾತಾಡ್ತಿಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು ಹಾಗೂ ನಮ್ಮ ನಿರ್ಣಯಗಳು, ನಾವು ಏನಾಗಿದ್ದೇವೋ ಅದನ್ನು ಹೊಂದಿಕೊಂಡಿರುವಂತಹ ಒಂದು ಕೇಂದ್ರ ನಮ್ಮ ಹೃದಯವಾಗಿದೆ. ಅದು ಎಲ್ಲಿದೆ, ಯಾವ ರೂಪದಲ್ಲಿದೆ ಎಂದು ಹೇಳಲಿಕ್ಕಾಗೋದಿಲ್ಲ. ಆದರೆ ನಮ್ಮೆಲ್ಲರಿಗೂ ಗೊತ್ತು ಹೃದಯ ಇದೆ ಎಂದು. ಕ್ರೈಸ್ತಿಯ ಭಕ್ತಿ ಹೃದಯ ಸಂಬಂಧಪಟ್ಟದಾಗಿದೆ, ಆಚಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುವುದಲ್ಲ. ಬಹಿರಂಗವಾಗಿ ಏನೋ ಒಂದು ಬಿಳಿ ವಸ್ತ್ರ ಧರಿಸುವುದಾಗಲಿ, ಅಂತಹ ಭಕ್ತಿ ಭಾವನೆಯನ್ನು ತೋರಿಸಿ ಆ ರೀತಿ ವೇಷ ಧರಿಸಿಕೊಳ್ಳುವುದಾದರೆ, ಇಲ್ಲವೇ ಶರೀರವನ್ನು ಹಿಂಸಿಸಿಕೊಳ್ಳುವುದು ಅಂದರೆ ನಾವು ಒಂದು ರೀತಿ ದೀನವಾಗಿ ಭುಜ ಬಾಗಿಸಿ ಏನೋ ಒಂಥರ ಹೊರಗೆ ತೋರಿಸುವಂತಹ ಭಕ್ತಿ ಇದಲ್ಲ ಪ್ರಿಯರೇ. ಹೃದಯ ಮಾರ್ಪಡಬೇಕು. ಅದಕ್ಕೆ ಯೇಸು ಹೇಳಿದ್ದಾರೆ, ನನ್ನ ಪ್ರಿಯ ಮಗನೇ, ನಿನ್ನ ಹೃದಯ ನನಗೆ ಕೊಡು ಅಂದಿದ್ದಾರೆ. ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಅ ನ್ಯೂ ಕ್ರಿಯೇಷನ್. ನಿನ್ನನ್ನು ಒಂದು ನೂತನ ಸೃಷ್ಟಿಯಾಗಿ ಮಾಡಲು ನಿನ್ನ ಹೃದಯ ನನಗೆ ಬೇಕೆಂದಿದ್ದಾರೆ ದೇವರು. ಅಲ್ಲಿಂದ ಸರಿಪಡಿಸಬೇಕು ನಿನ್ನನ್ನು. ಮೇಲಿಂದ ಅಭ್ಯಾಸಗಳು ಮಾರ್ಪಡಿಸಿಕೊಳ್ಬೇಕಾದ್ರೆ ಅದು ಬೇರೆ ಸಂಗತಿ. ಇದನ್ನು ಮಾಡು, ಅದನ್ನು ಮಾಡು, ಕಟ್ಟಳೆಗಳು, ನಿಬಂಧನೆಗಳು ಇವೆ. ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು. ದಶಾಜ್ಞೆಗಳು ನಮಗೆ ಕೊಡಲ್ಪಟ್ಟಿವೆ ಅಲ್ಲವೇ? ದಶಾಜ್ಞೆಗಳು ಇವೆ ಅಲ್ಲವೇ? ವ್ಯಭಿಚಾರ ಮಾಡಬಾರ್ದು, ಕದಿಯಬಾರದು, ಸುಳ್ಳಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು ಎಂದು, ಹೀಗೆ ಇದನ್ನು ಮಾಡಬಾರ್ದು ಎನ್ನುವಾಗ ಅದು ನನಗೆ ಗೊತ್ತು, ಆದರೂ ಸಹ ಮಾಡ್ಲಿಕ್ಕಾಗದೇ ಇರಲಿಕ್ಕಾಗ್ತಿಲ್ಲ ಎಂದು ಈ ದಿನ ಅನೇಕರು ಹೇಳ್ತಿದ್ದಾರೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು
ನಮಗೊಂದು ದೊಡ್ಡ ವಾಗ್ದಾನ ಕೊಡ್ತಿದ್ದಾರೆ, ನಮಗೊಂದು ಹೊಸ ಸೃಷ್ಟಿಯನ್ನಾಗಿ ಮಾಡಬೇಕೆಂದು ಬಯಸುತ್ತಿದ್ದಾರೆ. ಅದಕ್ಕೆ ಆತನು ಈ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ಪಾಪಕ್ಕೆ ಪರಿಹಾರ ಉಂಟುಮಾಡಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಶುದ್ಧ ಹೃದಯವುಳ್ಳವರಾಗುವುದಕ್ಕಾಗಿ ರಕ್ತ ಸುರಿಸಿದ್ದಾರೆ. ಮಾಡಬೇಕಾದದ್ದೆಲ್ಲ ಮಾಡಿ ಮುಗಿಸಿದ್ದಾರೆ. ಹಾಗಾದರೆ ಈ ನೂತನ ವರ್ಷದಲ್ಲಿ ನಾವು ಮುಂದೆ ಸಾಗ್ತಿದ್ದೇವೆ, ಮುಂದಕ್ಕೆ ಹೋಗ್ತಿದ್ದೇವೆ. 5ನೇ ದಿನ ಮುಗಿಸಿ 6ನೇ ದಿನಕ್ಕೆ ಬಂದಿದ್ದೇವೆ. ನಿನ್ನೆ ತಾನೇ ನಾವು ಭಾನುವಾರವನ್ನು ಮುಗಿಸಿದೆವು. ನಿಮ್ಮಲ್ಲಿ ಎಷ್ಟು ಜನ ಕರ್ತನ ಆಲಯಕ್ಕೆ ಹೋಗಿ ಪ್ರಾರ್ಥಿಸಿ ಆತನನ್ನು ಆರಾಧಿಸುವುದಕ್ಕಾಗಿ ಇಚ್ಛಿಸುತ್ತಾ ಇದ್ದೀರಿ? ನಾವು ಹೊಂದಿಕೊಂಡ ಮಾರ್ಪಡುವಿಕೆಯನ್ನು, ಹೊಂದಿಕೊಂಡಿರುವ ಅಭಿಷೇಕವನ್ನು ಅದನ್ನು ಮುಂದುವರಿಸಬೇಕಾದರೆ ಪ್ರಾರ್ಥನೆ ಎಂಬ ಇಂಧನ ನಮಗಿರಬೇಕು. ಪ್ರಾರ್ಥನೆಯಲ್ಲಿ ಮುಂದುವರಿಯಬೇಕು. ದೇವರು ಒಂದು ಒಳ್ಳೆ ವಾಗ್ದಾನ ಕೊಡ್ತಿದ್ದಾರೆ ನೋಡಿ. ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಮಾಡಿರುವ ಈ ವಾಗ್ದಾನ ನಾವು ಕೂಡ ಸ್ವಾಧೀನ ಮಾಡಿಕೊಳ್ಳಬಹುದು. ಯೆಹೆಜ್ಕೇಲನ ಪುಸ್ತಕ 36ನೇ ಅಧ್ಯಾಯ 26ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೆಹೆಜ್ಕೇಲ 36:26. ನೂತನ ಹೃದಯ ನಿಮಗೆ ಕೊಡುವೆನು, ನೂತನ ಸ್ವಭಾವ ನಿಮ್ಮಲ್ಲಿ ಹುಟ್ಟಿಸುವೆನು. ಏನಂತೆ? ನೂತನ ಹೃದಯ ನಿಮಗೆ ಕೊಡುವೆನು, ನೂತನ ಸ್ವಭಾವ ನಿಮ್ಮಲ್ಲಿ ಹುಟ್ಟಿಸುವೆನು. ನಮ್ಮ ಹೃದಯದ ಮೇರೆಗೆ ನಮ್ಮ ಸ್ವಭಾವ ಇರುತ್ತೆ. ನಮ್ಮ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಮೇರೆಗೆ ನಾವು ಹೃದಯದಲ್ಲಿ ಹೇಗಿರುತ್ತೇವೋ ಅದು ನಮ್ಮ ಸ್ವಭಾವದಲ್ಲಿ ಪ್ರವರ್ತನೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಕರ್ತನು ಹೇಳ್ತಾರೆ, ನಿಮಗೆ ನೂತನ ಹೃದಯ ಕೊಡ್ತೇನೆ, ನೂತನ ಸ್ವಭಾವವನ್ನು ಕೊಡ್ತೇನೆ. ಯೇಸುವೇ, ಈ ಹೊಲಸಾದ ಹೃದಯವನ್ನು ತೆಗೆದುಹಾಕಿ ನನಗೆ ನೂತನ ಹೃದಯ ದಯಪಾಲಿಸಿರಿ ಎಂದು ನೀವೀಗಾಗಲೇ ಕೇಳಿರ್ತೀರಿ, ಹೊಂದಿಕೊಂಡಿರ್ತೀರಿ. ಆ ಹೃದಯ ಕಾಪಾಡಿಕೊಳ್ಳುವವರಾಗಿರ್ತೀರಿ. ನೋಡಿರಿ, ಒಂದು ಬಿಳಿ ವಸ್ತ್ರ ಕೊಂಡುಕೊಂಡಾಗ ಅದನ್ನು ಮೇಂಟೈನ್ ಮಾಡುವುದು ಬಹಳ ಪ್ರಾಮುಖ್ಯವಲ್ಲವೋ? ಕಪ್ಪು ಬಟ್ಟೆ ಧರಿಸಿದಾಗ ಯಾವುದೇ ಕಲೆ ಇದ್ರೂ ಸಹ ಏನೆಂದು ಗೊತ್ತಾಗುವುದಿಲ್ಲ. ಆದರೆ ಬಿಳಿ ವಸ್ತ್ರದ ಮೇಲೆ ಒಂದು ಚಿಕ್ಕ ಕಲೆ ಬಿದ್ದರೂ ಕಾಣಿಸಿಕೊಳ್ಳುತ್ತೆ. ನಾವು ನಮ್ಮ ಶುದ್ಧ ಹೃದಯವನ್ನು, ದೇವರು ಕೊಟ್ಟ ನೂತನ ಹೃದಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅನುದಿನವೂ ಇಂತಹ ಧ್ಯಾನವು, ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಆರಾಧನೆಗಳಿಗೂ ದೇವರೊಂದಿಗೆ ಸಹವಾಸ ಮಾಡುವ ಅನುಭವ ಹೊಂದಿಕೊಂಡಿರಬೇಕು. ದೇವರು ಒಂದು ವಾಗ್ದಾನ ಇಲ್ಲಿ ನಮಗೆ ಕೊಡ್ತಿದ್ದಾರೆ, ನೂತನ ಹೃದಯ ಕೊಡ್ತೇನೆ ಎಂಬುದಾಗಿ. ನಿನ್ನೆಯ ವಾಕ್ಯ ಏನಿತಿ ಎಂದು ಕೇಳಿದ್ದೀರಾ? ಅನುದಿನದ ಧ್ಯಾನ ಕ್ರಮವಾಗಿ ವೀಕ್ಷಿಸ್ತಾ ಇದ್ದೀರಾ? ಅಲ್ಪ ಸ್ವಲ್ಪದ ಭಕ್ತಿ ಬೇಡ. ಹಳೆಯ ಬಟ್ಟೆಗೆ ಹೊಸ ಬಟ್ಟೆಯ ತ್ಯಾಪ ಹಚ್ಚಬಾರದು. ನಮಗೆ ರಿಪೇರ್ ಮಾಡಿ ಕಳಿಸುವ ಆತನಲ್ಲ ನಮ್ಮ ದೇವರು, ನಮ್ಮನ್ನು ಪೂರ್ತಿಯಾಗಿ ಹೊಸಬರಾಗಿ ಮಾಡುವ ಆತನಾಗಿದ್ದಾರೆ. ಹಳೆಯದು ಸ್ವಲ್ಪ, ಹೊಸದು ಸ್ವಲ್ಪ ಬೆರೆಸುವಾಗ ಎಲ್ಲವೂ ಹಾಳಾಗಿ ಹೋಗ್ತದೆ. ದೇವರು ಹೇಳ್ತಿದ್ದಾರೆ ಇಲ್ಲಿ, ಕರ್ತನಾದ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಇನ್ನು ಯಾವುದು ಹಳೆದಿರಲ್ಲ. ನಾನು ನಿಮಗೆ ನೂತನ ಹೃದಯ ಕೊಡ್ತೇನೆ, ನೂತನ ಸ್ವಭಾವವನ್ನುಂಟು ಮಾಡ್ತೇನೆ ಅನ್ನುತ್ತಾರೆ. ಒಂದಾನೊಂದು ದಿನ ಒಂದು ಚಿಕ್ಕ ಕತ್ತೆ ಇತ್ತಂತೆ. ಹೊರದೇಶದ ಒಬ್ಬ ದೊರೆ ನಮ್ಮ ದೇಶಕ್ಕೆ ಬಂದು ಪ್ರಾಣಿಗಳನ್ನು ಎಷ್ಟೋ ಪ್ರೀತಿಸುವವನಾದದ್ದರಿಂದ ಒಂದು ಹಂದಿಯ ಮರಿಯನ್ನು ಕೂಡ ಕೊಂಡುಕೊಂಡ. ಎಷ್ಟು ಬೇಡ ಅಂದ್ರೂ ಕೊಂಡುಕೊಂಡ. ಆ ಹಂದಿಗೆ ನೀಟಾಗಿ ಸ್ನಾನ ಮಾಡಿಸಿ, ಅದಕ್ಕೆ ಆದ ಸೆಪ್ರೇಟ್ ಕೋಣೆ, ಒಳ್ಳೆ ವೆಲ್ವೆಟ್ ಶರ್ಟು ಎಲ್ಲವನ್ನು ತೊಡಿಸಿ, ಅದರ ಮುಖಕ್ಕೆ ಪೌಡರ್ ಕೂಡ ಹಚ್ಚಿ, ಒಂದು ಬೆಳ್ಳಿಯ ಚೈನ್ ಹಾಕಿ ಒಂದು ದಿನ ಹೊರಗಡೆ ವಾಕ್ಗೆ ಹೋಗೋಣ ಅಂದ್ಕೊಂಡು ನಾಯಿ ಮರಿ ಬದಲು ಹಂದಿ ಮರಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಅದು ಹೊರಗೆ ತೆಗೆದುಕೊಂಡು ಹೋದ ಕೂಡಲೇ ಅಲ್ಲಿವರೆಗೂ ಎಷ್ಟೋ ಶುಭ್ರವಾಗಿಟ್ಟರೂ ಕೂಡ ದಾರಿಯ ಮಧ್ಯದಲ್ಲಿ ಅದಕ್ಕೆ ಚರಂಡಿಯ ವಾಸನೆ ಬಂದ ಕೂಡಲೇ ಅದು ಬಿಡಿಸಿಕೊಂಡು ಓಡುತ್ತಾ ಹೋಗಿ ಅದರೊಳಗಡೆ ಉರುಳಾಡಿತು. ಪಾಪ ಅವನು ಬಹಳ ಬಾಧೆ ಪಡ್ತಾನೆ. ಏನಿದು ನನ್ನ ಹಂದಿ ಮರಿ, ಇದಕ್ಕೆ ಎಷ್ಟೋ ಚೆನ್ನಾಗಿ ನೋಡಿಕೊಂಡ್ರೂ ಸಹ ಕೆಸರಲ್ಲಿ ಬಿತ್ತಲ್ಲವೇ? ಅದರ ಮೇಲೆ ಇರುವ ಪ್ರೀತಿಯಿಂದ ದುಡ್ಡು ಕೊಟ್ಟು ಅವನು ಕೊಂಡುಕೊಂಡಿರುವುದರಿಂದ ಅದನ್ನು ಬಿಟ್ಟುಬಿಡಲು ಇಷ್ಟವಿಲ್ಲದೆ ಅದನ್ನು ಮನೆಗೆ ತರಿಸಿಕೊಂಡು ಶುಭ್ರವಾಗಿ ಮತ್ತೆ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಆರೈಕೆ ಮಾಡಿ ಬಹಳ ಚಿಂತಿತನಾಗಿ ಕೂತ್ಕೊಳ್ತಾನೆ. ಏನಿದು ಹಂದಿ ಮರಿ ನನ್ನ ಮಾತು ಕೇಳ್ತಾ ಇಲ್ವಲ್ಲ ಎಂದು ಯೋಚಿಸ್ತಿರುವಾಗ ಆ ದಿನವೇ ಅವನ ಒಬ್ಬ ಫ್ರೆಂಡ್ ವೆಟರ್ನರಿ ಡಾಕ್ಟರ್ ಆಗಿದ್ದ. ಏನ್ ಗೆಳೆಯ ಬಹಳ ಚಿಂತಿಸ್ತಾ ಇದ್ದಿ ಅಂದಾಗ, ನನ್ನ ಹಂದಿ ಮರಿ ನನ್ನ ಮಾತು ಕೇಳ್ತಿಲ್ಲ ಅಂದ. ಅದು ಕೆಸರಿನೊಳಗೆ ಚರಂಡಿಯೊಳಗೆ ಉರುಳಾಡ್ತಿದೆ ಅಂದಾಗ, ನಾಳೆ ಹಂದಿ ಮರಿಯ ಮೇಲೆ ಒಂದು ಪ್ರಯೋಗ ಮಾಡೋಣ, ಒಂದು ಕುರಿಮರಿಯನ್ನು ಹಂದಿ ಮರಿಯನ್ನು ತಾಂದ. ಕುರಿಮರಿಯ ಹೃದಯ ಹಂದಿ ಮರಿಯೊಳಗೆ, ಹಂದಿ ಮರಿಯ ಹೃದಯವನ್ನು ತೆಗೆದು ಕುರಿಮರಿಯೊಳಗೆ ಸೇರಿಸಿ ಸರ್ಜರಿ ಮಾಡಿ ಸೆಟ್ ಮಾಡಿ ಕೊಟ್ಟನಂತೆ. ಈಗ ಹೋಗಿ ಸರ್, ಈಗ ನಿಮ್ಮ ಹಂದಿ ಮರಿ ನಿಮ್ಮ ಮಾತು ಕೇಳ್ತದೆ ಅಂದ. ಅವನು ಬೇಕಂತ ಅನಂತರ ಚರಂಡಿಯ ಬಳಿಗೆ ಕೊಂಡೊಯ್ದರೂ ಸಹ ಅದರಲ್ಲಿ ಉರುಳಾಡಲಿಲ್ಲ. ಅದರ ಮುಖ ಬದಲಾಯಿತೋ, ಬಣ್ಣ ಬದಲಾಯಿತೋ, ಬಾಲ ಬದಲಾಯಿತೋ, ಅದರ ಆಕಾರ ಏನಾದರೂ ಬದಲಾಯಿತೋ ಅಂತ ನೋಡಿದ್ರೆ ಅದೇ ಹಂದಿ ಮರಿ ಇದೆ. ಬಹಿರಂಗವಾಗಿ ಎಲ್ಲವೂ ಅದೇ ಇದೆ, ಆದರೆ ಅದರ ಹೃದಯ ಬದಲಾಯಿತು. ಕುರಿಮರಿಯು ಪವಿತ್ರವಾಗಿರುತ್ತೆ, ಪರಿಶುದ್ಧತೆ ಪ್ರೀತಿಸುತ್ತೆ, ಅಪವಿತ್ರತೆ ತಂಟೆಗೆ ಹೋಗಲ್ಲ.
ನೀವೊಂದು ಹಂದಿ ಮರಿಯನ್ನು ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ಎಸೆದ್ರೆ ಅದು ಎಷ್ಟೋ ಎಂಜಾಯ್ ಮಾಡುತ್ತೆ. ಅದಕ್ಕೇನಾದರೂ ಬಾಯಿದ್ರೆ ಥ್ಯಾಂಕ್ ಯು ಬ್ರದರ್ ಅನ್ನುತ್ತಾ ಇತ್ತು. ಅದೇ ರೀತಿಯಾಗಿ ಒಂದು ಕುರಿಮರಿಯನ್ನು ಚರಂಡಿ ಒಳಗಡೆ ಬೇಕಾದ್ರೆ ಹಾಕಿ ನೋಡಿ, ಅದು ಏನು ಮಾಡುತ್ತೆ ನಿಮಗೆ ಗೊತ್ತಾ? ಅದು ಅಲ್ಲಿರಲ್ಲ. ಎಷ್ಟು ಬೇಗ ಅಲ್ಲಿಂದ ಹೊರಬರಬೇಕೋ ಅಷ್ಟು ಬೇಗ ಅಲ್ಲಿಂದ ಬರುತ್ತೆ, ಅಲ್ಲಿಂದ ದೂರ ಓಡಿ ಹೋಗುತ್ತೆ. ಹಾಗೆ ನಮ್ಮ ಹೃದಯ ಮಾರ್ಪಟ್ಟಾಗ ಪಾಪದಲ್ಲಿ ನಾವು ಪರವಶರಾಗೋದಿಲ್ಲ. ಪಾಪದಲ್ಲಿ ಅಕಸ್ಮಾತ್ತಾಗಿ ಆಕ್ಸಿಡೆಂಟಲ್ಲಿ ನಾವು ಬೀಳಬಹುದೇನೋ, ಆದರೆ ಅದರಲ್ಲಿರಲ್ಲ. ಪಾಪವನ್ನೇ ನೀವು ಅನುಭವಿಸುತ್ತಾ ಪಾಪದಲ್ಲಿಯೇ ನೀವು ಸಂತೋಷಿಸುವುದಾದರೆ ನಿಮ್ಮ ಹೃದಯ ಮಾರ್ಪಟ್ಟಿಲ್ಲ ಎಂದದರ ಅರ್ಥ. ಹೃದಯ ಮಾರ್ಪಟ್ಟ ನಂತರ ನೂತನ ಹೃದಯ ದೇವರು ನಿಮಗೆ ಕೊಟ್ಟ ನಂತರ ನೀತಿಯನ್ನು ಪ್ರೀತಿಸ್ತೇವೆ, ದುರ್ನೀತಿಯನ್ನು ಅಸಹಿಸಿಕೊಳ್ತೇವೆ. ದಾವಿದನಂತಹ ವ್ಯಕ್ತಿಗೆ ದೇವರು ಪ್ರೀತಿಸಿ ದೇವರು ನೂತನ ಹೃದಯವನ್ನು ಕೊಟ್ಟು ಆಶೀರ್ವದಿಸಲ್ಪಟ್ಟ ದಾವಿದನು ಒಂದು ಸಾರಿ ಬೀಳುತ್ತಾನೆ. ವಾಕ್ಯ ಹೇಳುತ್ತೆ, ಪರಸ್ತ್ರೀ ಒಂದು ಆಳವಾದ ಗುಂಡಿ, ಅಂತಹ ಗುಂಡಿಯೊಳಗೆ ಬೀಳುತ್ತಾನೆ. ಹಾಗೆ ಬಿದ್ದಾಗ ತನ್ನ ಹೃದಯದೊಳಗೆ ಮೊರೆಯಿಟ್ಟು ಏನೆಂದು ಹೇಗೆ ಪ್ರಾರ್ಥನೆ ಮಾಡ್ತಾನೆ ನೋಡೋಣ ಬನ್ನಿ. ಕೀರ್ತನೆ 51 ಈ ಅಧ್ಯಾಯದಲ್ಲಿ ದಾವೀದನು 10ನೇ ವಚನದಲ್ಲಿ ಹೇಳ್ತಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ಉಂಟುಮಾಡು, ನನ್ನ ಅಂತರಂಗದೊಳಗೆ ಸ್ಥಿರವಾದ ಮನಸ್ಸನ್ನು ನೂತನವಾಗಿ ಹುಟ್ಟಿಸು. ಪ್ರತಿ ಸಾರಿ ದೇವರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡುವುದಾದರೆ, ಜಜ್ಜಿದ ಹೃದಯದೊಂದಿಗೆ ನಾವು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ನೀತಿಯನ್ನೆಲ್ಲ ತೊಲಗಿಸಿ ಬಿಡುತ್ತಾನೆ. ನಿಮಗೆ ನೂತನ ಸ್ವಭಾವವನ್ನು ದೇವರು ಕೊಟ್ಟಾಗ ಪಾಪದಲ್ಲೇ ಪರವಶರಾಗುವುದಿಲ್ಲ, ನೀವು ಪಾಪದಲ್ಲಿ ಇರಲಿಕ್ಕಾಗುವುದಿಲ್ಲ. ಶೋಧನೆಗಳ ಮೇರೆಗೆ, ಪರಿಸ್ಥಿತಿಗಳ ಮೇರೆಗೆ ಪಾಪದೊಳಗೆ ಕಾಲು ಜಾರಿ ಬೀಳುವುದಾದರೆ ತಕ್ಷಣವೇ ಆ ವಿಷಯದಲ್ಲಿ ಎಚ್ಚರಿಸಲ್ಪಡುತ್ತೀರಿ, ಗದರಿಸಲ್ಪಡುತ್ತೀರಿ. ಆದುದರಿಂದ ನಿಮ್ಮ ಮನಸಾಕ್ಷಿ ನಿಮ್ಮನ್ನು ಎಚ್ಚರಿಸುವಂಥದ್ದಾಗಿರೋದ್ರಿಂದ ನೀವು ಮೊಳಕಾಲೂರಿ ಪ್ರಾರ್ಥಿಸ್ತೀರಿ. ಅದೇ ದಾವಿದನ ಅನುಭವ ಆಗಿದೆ. ಮೊಳಕಾಲೂರಿದವನಾಗಿ ಮತ್ತೆ ಹೇಳ್ತಾನೆ, ನನ್ನಲ್ಲಿ ಶುದ್ಧ ಹೃದಯವನ್ನುಂಟು ಮಾಡು, ನನ್ನ ಅಂತರಂಗದೊಳಗೆ ಸ್ಥಿರವಾದ ಮನಸ್ಸನ್ನು ನೂತನವಾಗಿ ಹುಟ್ಟಿಸು ಅನ್ನುತ್ತಾನೆ. ನನಗೆ ಸ್ಥಿರವಾದ ಮನಸ್ಸು ದಯಪಾಲಿಸು ಅನ್ನುತ್ತಾನೆ. ಎಷ್ಟು ಜನರಿಗೆ ನಿಮ್ಮಲ್ಲಿ ಸ್ಥಿರವಾದ ಮನಸ್ಸಿದೆ? ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ಅದರಲ್ಲಿ ನಿಲ್ಲುತ್ತಾ ಇದ್ದೀರೋ? ನಾನು ಪಾಪ ನೋಡುವುದಿಲ್ಲ ಅನ್ನುತ್ತಲೇ ಪಾಪಕ್ಕೆ ಬಂಧಿತರಾಗುತ್ತಾ ಇದ್ದೀರೋ? ಈ ಸೆಲ್ಫೋನ್ಗಳು ಅನವಶ್ಯಕವಾದ ಗೆಜೆಟ್ಗಳಾಗಿವೆ ಅನ್ನುತ್ತಲೇ ಮತ್ತೆ ಆ ಸೆಲ್ಫೋನ್ ಮೇಲೆಯೇ ನಿಮಗೆ ಬಿಡುಗಡೆ ಇಲ್ಲದಂತಾಗಿದೆಯಾ? ನಿಮಗೆ ಕೋಪ ಬಂದಾಗ ಹೊಲಸು ಹೊಲಸು ಮಾತಾಡುತ್ತಾ ಇನ್ನೂ ಹಾಗೆ ಮಾತಾಡಬಾರದು ಅಂದ್ಕೊಂಡು ಕೂಡ ಮಾತಾಡುವ ಪರಿಸ್ಥಿತಿಯಲ್ಲಿದ್ದೀರೋ? ಆಲೋಚಿಸಿ ನೋಡಿ. ಪಾಪದಲ್ಲಿ ಮುಂದುವರಿಯುತ್ತಾ ಇರೋದಾದರೆ, ಮೇಲಿಂದ ಮೇಲೆ ಮಾಡಿರುವ ತಪ್ಪನ್ನೇ ಪದೇ ಪದೇ ಮಾಡ್ತಿರೋದಾದರೆ ನಿಮ್ಮ ಸ್ವಭಾವ ಮಾರ್ಪಟ್ಟಿಲ್ಲ ಎಂದರ್ಥ, ನಿಮ್ಮ ಹೃದಯ ಮಾರ್ಪಟ್ಟಿಲ್ಲ ಎಂದರ್ಥ. ದೇವರು ಕೊಟ್ಟ ನೂತನ ಹೃದಯ ನೀವು ಹೊಂದಿಕೊಂಡಿಲ್ಲ ಎಂದರ್ಥ. ನೂತನ ಹೃದಯ ನಿಮಗುಂಟಾಗುವಾಗ ಇನ್ನು ಪಾಪದ ತಂಟೆಗೆ ಹೋಗೋದಿಲ್ಲ. ಹಂದಿಮರಿಯ ಒಂದು ಕಥೆಯಾಗಿತ್ತು. ಆದರೆ ಆ ಹಂದಿಮರಿಯ ಹೃದಯವು ಮಾರ್ಪಟ್ಟ ನಂತರ ಮತ್ತೆ ಯಜಮಾನನು ಬೇಕಂತ ಆ ಚರಂಡಿಯ ಹತ್ತಿರ ತೆಗೆದುಕೊಂಡು ಹೋದ್ರೂ ಕೂಡ ಆ ಹಂದಿ ಅದರ ಕಡೆ ಹೋಗಲೇ ಇಲ್ಲ ಅಂತೆ. ಯಜಮಾನನ ಸುತ್ತಲೂ ತಿರುಗಾಡ್ತಾ ಇತ್ತಂತೆ. ಯೇಸುವಿನ ಮಕ್ಕಳಾದ ನಾವು ಇನ್ನು ಪಾಪದ ತಂಟೆಗೆ ಹೋಗಬಾರದು, ಪಾಪದೊಂದಿಗೆ ಸಹವಾಸ ಮಾಡಬಾರದು, ಅವಿಶ್ವಾಸಿಗಳೊಂದಿಗೆ ಇಜ್ಜುಡರಾಗಬಾರದು, ಶೋಧನೆಯಿಂದ ದೂರ ಇರಬೇಕು. ಕೇಡಾಗಿ ಕಾಣಿಸುವುದನ್ನು ಗ್ರಹಿಸಿಕೊಂಡು ಅದರ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಹಾಗಾದರೆ ಕಳೆದ 5 ದಿನಗಳಲ್ಲಿ ನಿಮ್ಮ ಜೀವಿತ ಮಾರ್ಪಟ್ಟಿದೆಯಾ? ನಿಮ್ಮ ಫ್ರೆಂಡ್ಸ್ ಮಾರ್ಪಟ್ರೋ? ನಿಮ್ಮ ವೇ ಆಫ್ ಟಾಕಿಂಗ್ ಮಾರ್ಪಟ್ಟಿತೋ? ನಿಮ್ಮ ವೇ ಆಫ್ ಥಿಂಕಿಂಗ್, ನಿಮ್ಮ ಆಲೋಚನೆ ವಿಧಾನ ಮಾರ್ಪಟ್ಟಿದೆಯೋ? ನಿಮ್ಮ ಮಾತಿನಲ್ಲಿ ಮಾರ್ಪಡುವಿಕೆ ಏನಾದರೂ ಕಾಣಿಸುತ್ತಿದೆಯಾ? ನಿಮ್ಮ ಪ್ರವರ್ತನೆಯಲ್ಲಿ ಮಾರ್ಪಡುವಿಕೆ ಕಾಣ್ತಿದೆಯಾ? ನೂತನ ಹೃದಯ ಹೊಂದಿದ್ದೀರೋ ಇಲ್ಲವೋ? ನೂತನ ಸ್ವಭಾವ ಹೊಂದಿದ್ದೀರೋ? ನೋಡಿ ಪ್ರಿಯರೇ, ನಮಗೊಂದು ಸ್ವಭಾವ ಇದೆ. ಮಾನವ ಸ್ವಭಾವ, ಹಳೆ ಆದಾಮನ ಸ್ವಭಾವ, ಪತನವಾಗಿರುವ ಸ್ವಭಾವ, ಪಾಪವನ್ನು ಪ್ರೀತಿಸುವ ಸ್ವಭಾವ, ಪಾಪಕ್ಕೆ ಆಕರ್ಷಿತರಾಗುವ ಸ್ವಭಾವ. ಯೇಸುಕ್ರಿಸ್ತನು ಆ ನೀಚವಾಗಿರುವ ಹಳೆ ಆದಾಮನ ಸ್ವಭಾವದಿಂದ ನಮ್ಮನ್ನು ಬಿಡಿಸಿ ಶುದ್ಧ ಹೃದಯ ಉಂಟು ಮಾಡುತ್ತಾರಂತೆ. ನೂತನ ಸ್ವಭಾವ ನಮಗೆ ಕೊಡ್ತಾರೆ. ಕ್ರಿಸ್ತನಿಗಿರುವ ಗುಣಲಕ್ಷಣಗಳು ನಾವು ಕೂಡ ಹೊಂದಿಕೊಂಡಿರುವುದಾದರೆ ನೀತಿಯನ್ನು ಪ್ರೀತಿಸುವವರಾಗಿ ದುರ್ನೀತಿಯನ್ನು ಅಸಹಿಸಿಕೊಳ್ಳುವವರಾಗಿ ನಾವಿರ್ತೇವೆ. ನೀತಿಯನ್ನು ಪ್ರೀತಿಸುವುದಷ್ಟೇ ಅಲ್ಲ, ದುರ್ನೀತಿಯನ್ನು ಸಹಿಸುವುದಿಲ್ಲ, ಅದರಲ್ಲಿ ಮುಂದೆ ಸಾಗುವುದಿಲ್ಲ, ಅದನ್ನು ಅಸಹಿಸಿಕೊಂಡು ಬಿಟ್ಟು ಬಿಡುವವರಾಗಿರ್ತೇವೆ. ಅಂತಹ ಮಾರ್ಪಡುವಿಕೆಯನ್ನು ನೀವು ಹೊಂದದಿದ್ದರೆ ಈ ದಿನವಾದರೂ ನೀವು ಮೊಳಕಾಲೂರಿ, ದೇವರೇ ನನಗೆ ನೂತನ ಹೃದಯವನ್ನು ದಯಪಾಲಿಸಿರಿ, ನೂತನ ಸ್ವಭಾವ ದಯಪಾಲಿಸಿರಿ ಎಂದು ತಪ್ಪದೆ ಪ್ರಾರ್ಥಿಸಿರಿ. ಪವಿತ್ರಾತ್ಮನು ನಿಮ್ಮೊಳಗಡೆ ಅದ್ಭುತ ಕಾರ್ಯ ಮಾಡ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಂದೇಶ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಕೇಳಿದ್ದಾರೋ ಅವರೆಲ್ಲರೂ ನೂತನ ಹೃದಯ ಹೊಂದಿದ್ದಾರೋ ಇಲ್ಲವೋ ಎಂದು ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪರಿಶೀಲಿಸಿಕೊಳ್ಳುವಂತೆ ಹಾಗೂ ಹೊಸ ಹೃದಯ ಬೇಕು ಎಂಬುದಾಗಿ ಬರೀ ಮಾತಿನಲ್ಲಿಯೇ ಮಾತ್ರ ಹೇಳದೆ
ನೂತನ ಜೀವಿತದೊಂದಿಗೆ ನೂತನತನವನ್ನು ಹೊಂದಿ ನಿಮ್ಮ ಸಾಕ್ಷಿಗಳಾಗಿ ಭಯಂಕರವಾದ ಪಾಪ ಲೋಕದಲ್ಲಿ ಅಭಿವೃದ್ಧಿಯಾಗುವ ಹಾಗೆ, ಹಿಂದೆ ಹೆಜ್ಜೆ ಹಾಕದೆ ಯೇಸುವಿನ ಹಾಗಿರುವಂತೆ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ಸಾರೂಪ್ಯದೊಳಗೆ ಮಾರ್ಪಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನೆ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ಉತ್ತರಿಸ್ತಾರೆ. ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಮಹಾಕೃಪೆಯಿಂದ ಪ್ರತಿದಿನ ಪ್ರಸಾರ ಮಾಡಲ್ಪಡುವ ಅನುದಿನದ ಈ ಧ್ಯಾನದಲ್ಲಿ ತಪ್ಪದೇ ಪಾಲ್ಗೊಳ್ಳುವವರಾಗಿದ್ದು ಲೈವ್ ಆಗಿ ಕನೆಕ್ಟ್ ಆಗಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಬೇಕೆಂದು ಕೋರುತ್ತೇನೆ. ಈ ನೂತನ ವರ್ಷದಲ್ಲಿ ಪ್ರತಿದಿನವೂ ಈ ವಾಕ್ಯ ಸಂದೇಶಗಳನ್ನು ಕೇಳಿ ಆತ್ಮಿಕವಾಗಿ ಬಲ ಹೊಂದಬೇಕೆಂದು ತಮ್ಮೆಲ್ಲರನ್ನು ಪ್ರೋತ್ಸಾಹಿಸ್ತೇನೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.